ಓದ್ಲಾಗತ್ ಕೇಳ್ತಾ ಇಲ್ಲ ಮಗ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತಿದ್ದೀನಿ ನೋಡ್ರಿ. ಇದು 3 ದಿವಸದಿಂದ ಸ್ವಲ್ಪ ಇದು ಐತ್ರಿ, ಅದನ್ನ ಎಡಿಟ್ ಮಾಡಿ ಹಾಕಿದ್ದೀನಿ. ಮತ್ತು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇದು ಏಪ್ರಿಲ್ 26 ಶುಕ್ರವಾರದ ಬೆಳಗಿನ ವಿಡಿಯೋ ರೀ. ಆ್ಯಕ್ಚುಲಿ ನಾನು ಇದು ಇವತ್ತಿನ ನಮ್ಮ ಕಡೆ ಓಟ್ ಐತೆ ಅಂತ ಹೇಳಿ ತಿಳ್ಕೊಂಬಿಟ್ಟೆ. ಬೆಳಗ್ಗೆ ಎದ್ದು ಕೂಡಲೇ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೆ. ನಮ್ಮ ಕಡೆ ಬಿಜಾಪುರ ಕಡೆ ಎಲ್ಲ ಅಂದ್ರೆ ಸ್ವಲ್ಪ ಜಿಲ್ಲೆಗಳ ಕಡೆ ರೀ ಮೇ 7ಕ್ಕೆ ಅದಾವಂತ. ನನಗೆ ಗೊತ್ತಿದ್ದಿತ್ತಿಲ್ಲ ರೀ. ಇವತ್ತು ಜಲ್ದಿ ಕೆಲಸ ಮುಗಿಸ್ಬಿಟ್ಟು ಓಟ್ ಹಾಕಕ್ಕೆ ಹೋಗ್ಬೇಕು ನಮ್ಮ ಊರಿಗೆ ಅಂತೇಳಿ ನಾನು ಇದನ್ನ ವಿಚಾರ ಮಾಡ್ಕೊತಾನೆ ಬೆಳಗ್ಗೆ ಎದ್ದು ಕೂಡಲೇ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಈಗ 6:30 ಆಗೈತೆ ಕರೆ ಟೈಮ್. ಬಟ್ ಎಲ್ಲ ಅಡುಗೆ ಕೆಲಸ ಮುಗಿಸಟ್ಟಿಗೆ ಮತ್ತು ಜಲ್ದಿ ಹೋಗಿ ಓಟ್ ಹಾಕಿ ಬಂದ್ರೈತೆ ಅಂತೇಳಿ ನಾನು ಪಟ್ ಅಂತೇಳಿ ಅಡುಗೆ ಮಾಡಾಕತ್ತಿದ್ದೆ. ನಮ್ಮ ಮನೆಯವರು ಅಡುಗೆ ಎಲ್ಲ ಆದಮೇಲೆ ಹೇಳಿದ್ರು, ಇಲ್ಲ ನಮ್ಮ ಬಿಜಾಪುರ ಕಡೆ ಎಲ್ಲ ಮೇ 7ಕ್ಕೆ ಅದಾವು ಓಟಿಂಗ, ನಾನು ಏನು ಟೆನ್ಷನ್ ಮಾಡ್ಕೋಬೇಡ ಅಂತಂದರು. ಅವಾಗೇ ಹೇಳಬೇಕಿಲ್ರಿ ನಾನು ಓಟ್ ಹಾಕೋದೈತೆ ಅಂತೇಳಿ, ಓಟ್ ಹಾಕಕ್ಕೆ ಹೋಗೋದೈತೆ ಅಂತೇಳಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಅಂತಂದೆ. ಹಿಂಗೆ ಆಗುತ್ತೆ ನೋಡ್ರಿ ಮಿಸ್ಟೇಕ್. ಬಟ್ ಏನು ಮಾಡೋಕ್ಕಾಗಂಗಿಲ್ಲ. ಅಡುಗೆಲ್ಲ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಮತ್ತು ಬ್ಯಾಸ್ಗಿನೂ ಐತೆಲ್ಲ, ಈಗ ಬೆಳಿಗ್ಗೆನೇ ಎಲ್ಲ ಕೆಲಸ ಆಗಿಬಿಡ್ತೈತೆ ಅಂತೇಳಿ ಎಲ್ಲ ಚೌಳಿಕಾಯಿ ಪಲ್ಯ ಮತ್ತು ಮಾವಿನಕಾಯಿ ಚಟ್ನಿ ಚಪಾತಿ ಎಲ್ಲ ಮಾಡ್ರೈತಂತೆ ಅಡುಗೆ ಕೆಲಸ ಮಾಡ್ಕೊಂಡೆ ರೀ. ಈ ರೀತಿ ಪಟ್ ಅಂತ ಬೆಳಗ್ಗೆ ಅಡುಗೆ ಕೆಲಸ ಮುಗಿದ್ಬಿಟ್ರು ಇಡೀ ದಿವಸ ಆರಾಮಾಗಿರ್ಬೋದು. ಬಟ್ ನಾವು ಹೆಂಗೆ ಮಾಡ್ತೀವಲ್ರಿ, ಏನು ಕೆಲಸ ಇರ್ಲಿಕ್ಕಂದ್ರೆ ಸಾವಕಾಶ ಮಾಡಿದ್ರೆ ಆಯ್ತಂತೇಳಿ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಮತ್ತು ಬ್ಯಾಸಿಯಾಗಿ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿಬಿಟ್ರೆ ಫುಲ್ ಶೆಕೆ ಅಂತೂ ಆಗೇ ಆಗ್ತೈತಿ. ಮತ್ತು ಖಂಡಿತ ಕೊಡ್ತಾರ. ಸೊಳ್ಳೆ ಮಾಡೋದು, ಬೆಂಕಿ ಹಚ್ಚೋದು, ಮತ್ತು ಓದ್ಲಾಗತ್ ಕೇಳ್ತಾ ಇಲ್ಲ ಮಗ. ಬರ್ಕೊಂಡಿಲ್ಲ, ಅದು ಬರ್ಕೊಳಕ್ಕೆ ಏನಂದೆ ಇದು ಅವರೇ ಬರ್ದಿಟ್ಟಿದ್ದು ನೋಟ್ಸ್ ಪಾಠದ ಅವರೇ ಬರ್ದಿರ್ತಾರೆ. ಇನ್ನ ಪ್ರಿಂಟ್ ಹೊಡ್ಸುದ್ ನಾವು ಇಂಥವ್ ಇರ್ತಾವ. ಪ್ರತಿಯೊಂದು ಟಾಪಿಕ್ಗೂ ಇಂಥವ್ ಇರ್ತಾವ. ಇಂಥವ್ ತಗೋತಿದ್ದೆ ಅಂತ ತಗೋ ರೊಕ್ಕ ಹೆಚ್ಚಾಗಿ. ಇಲ್ಲಿಕಂದ್ರೆ ಬರ್ಕೋತಿದ್ದ ಬುಕ್ನಾಗ ಬರ್ಕೋ. ಇಲ್ಲಿಕ ಕೆಲಸ ಮಾಡಿ ದೊಡ್ಡ ಟಾಪಿಕ್ ಇದ್ದೀವ ಬರ್ಕೋ. ಇಲ್ಲಿಕ ಅವ್ರೇ ಹೇಳ್ತಾರ, ಇವ್ ಟಾಪಿಕ್ ಬರ್ಕೋರಿ. ಇಲ್ಲಿಕ ಇವ್ ದೊಡ್ಡ ಟಾಪಿಕ್ ಅವ, ನೀವು ಬರೀ ಕೂತ್ ಕೇಳ್ರಿ ನೋಟ್ಸ್ ತೊಗೊಳತ್ತಿರತ್ತೆ. ಆಯ್ತಾ? ಏನು ಕೇಳಬೇಡ್ರಿ. ಇವೇನೇನ್ ಮಾಡ್ತಿ? ತನು ಮನು ಬುಕ್ಕ ಎಲ್ಲ ಕ್ಲೀನ್ ಮಾಡ್ಕೊರಿ ಅಂತ ಹೇಳಿದ್ದೆ ರೀ. ಯಾವ ಬೇಕು ಯಾವ ಬೇಡ. ಮತ್ತು ತನ್ನೊಂದು SLC ಮುಗೀತು, ಮತ್ತು ಮನೊಂದಿದ್ರೆ ಸೆಕೆಂಡ್ PUC ಮುಗೀತಲ್ರಿ. ಅದನ್ನ ಫಸ್ಟ್ PUCದು ಸ್ವಲ್ಪ ನೋಟ್ಸ್ ಇದ್ದು ಅದನ್ನ ಕೇಳಾಕತ್ತಿಲ್ಲ ನಮ್ಮ ತನು, ಏನು ತೊಗೋಬೇಕು ಏನು ಬೇಡ ಅಂತೇಳಿ. ಮನೋದ್ರೆ ಸಿಟ್ಟಿಗೆ ಬಂದಾರಿ. ಹಿಂಗೆ ರೀ ಮಕ್ಕಳು, ಈಗಿನ ಮಕ್ಕಳಿಗಂತೂ ಸಂಭಾಳಿಸೋದು ಭಾಳ ಕಷ್ಟ. ಒಂದು ಹೇಳಟಿಕೆನೆ 2 ಅಂದ್ಬಿಡ್ತಾರು. ಭಾಳ ಕಷ್ಟ ನೋಡ್ರಿ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಅನ್ಸಾಕತ್ತೈತ್ರಿ, ಹಿಂಗಾಗಿ ಇದು ಮಾಡೋಕ್ಕಾಗಿಲ್ಲ. ಇದಕ್ಕಿದ್ದಂಗೆ ಹುಷಾರು ತಪ್ಪಾಕತ್ತೈತಿ. ಏನಾಗೈತೇನೋ ಗೊತ್ತಿಲ್ಲ. ಫುಲ್ ಕೈಕಾಲು ಸೆಳೆತ ಬರೋದು, ಮತ್ತು ತಲೆ ನೋವು ಬರೋದು, ಮೈಕೈ ನೋವು ಬರೋದು, ಚಕ್ರ ಬಂದಂಗೆ ಆಗೋದು, ಮೆಂಟಲಿ ಡಿಸ್ಟರ್ಬೆನ್ಸ್ ಆಗೋದು, ಹಿಂಗೆಲ್ಲ ಆಕತ್ತೈತಿ. ಅದಕ್ಕೆ ಇದು ಜಾಸ್ತಿ ಮಾಡೋಕ್ಕೆ ಹೋಗಿತ್ತಿಲ್ಲ. ಇನ್ನಾದ್ರೂ ಹಾಗೆ ಆಕತ್ತೈತ್ರಿ. ಒಂದೊಂದು ತಾಸು ಆರಾಮಿರ್ತೀನಿ, ಒಂದು ತಾಸು ಫುಲ್ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಿಂಗಾಗಿ ಏನಾಗೈತೇನೋ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇರ್ತಾರೆ, ಏನೊಬ್ಬರು ಮಾಟ ಮಂತ್ರ ಮಾಡಿಸಿರ್ಬೇಕು ನೋಡು ಅಂತಾರೆ. ಬಟ್ ನಂಗೆ ಅದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ನಮ್ಗೆ ಯಾರು ಮಾಡೋಕ್ಕೆ ಹೋಗ್ತಾರೆ ಬಿಡು ಅಂತೇಳಿ ಸುಮ್ಮನೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ರೀ. ಬಟ್ ಒಂದೊಂದು ಸಲ ಭಾಳ ತ್ರಾಸ ಆದಾಗ ಅನಿಸುತ್ತಲ್ಲ, ಏನಾದರೂ ಆಗಿರ್ಬೋದು ಬಿಡು ಅಂಥೇಳಿ ಅನಿಸ್ತೈತಿ. ಇವತ್ತು ಸಂಜೆ ಮುಂದಾಗ ಏನು ದಿನ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕ್ರಿ ಮಕ್ಕಳಿಗೆ. ಅದನ್ನೇ ಹಪ್ಪಳ ಮಾಡಿದ್ದೀವಲ್ಲ, ಅದನ್ನೇ ಫ್ರೈ ಮಾಡಿ ಕೊಡಾಕತ್ತಿದ್ದೆ. ಈ ಕಡೆ ಹೇರ್ ಆಯಿಲ್ ಮಾಡಾಕಿಟ್ಟಿದ್ದೀನಿ ರೀ. ಕೊಬ್ಬರಿ ಎಣ್ಣೆ, ಅದಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ಉಳ್ಳಾಗಡ್ಡಿ ಬೀಜ ಅಂತ ಸಿಗ್ತಾವ್ರಿ, ಅವನ್ನೇ ಹಾಕಿ ಸ್ವಲ್ಪ ನೆಲ್ಲಿಕೆ ಪುಡಿ ಹಾಕಿ ಎಲ್ಲ ಮಾಡಿಟ್ಟಿದ್ದೀನಿ. ಮತ್ತು ತನಗೆ ಮನಗೆ ಸ್ವಲ್ಪ ಹಪ್ಪಳನ ಫ್ರೈ ಮಾಡಿ ಕೊಟ್ಬಿಟ್ಟು, ಒಬ್ಬರ ಸಿಸ್ಟರ್ ಕಮೆಂಟ್ ಮಾಡಿದ್ರು ರೀ, ನಿಮ್ಮ ಮಕ್ಕಳಿಗೆ ಎಣ್ಣೆ ಹಚ್ಚೋದು ವಿಡಿಯೋ ಮಾಡಿ ಹಾಕ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಪ್ಲೀಸ್ ಅಂತೇಳಿ. ಅದಕ್ಕಂತೇಳಿ ಎಣ್ಣೆ ಹಚ್ಚಬೇಕು. ಎಣ್ಣೆ ಆಗಿತ್ತು ಅದು ನಾನು ಮಾಡಿಟ್ಟಿದ್ದು, ಅದನ್ನೇ ಮಾಡೋಕ್ಕೆ ಇಟ್ಟಿದ್ದೆ. ಮತ್ತು ಹಪ್ಪಳ ಅಷ್ಟು ಫ್ರೈ ಮಾಡಿಬಿಟ್ಟು ಹೆಲ್ತ್ ಆರಾಮಿಲ್ಲ ಅಂದ್ರೂ ಅಡುಗೆ ಕೆಲಸ ಮತ್ತು ಮನೆ ಕೆಲಸ ಅಂತೂ ಮಾಡಲೇಬೇಕು ರೀ ಹೆಣ್ಮಕ್ಳು. ಅದಂತೂ ದೊಡ್ಡ ಕಷ್ಟದ ಕೆಲಸ ರೀ. ಆರಾಮಿಲ್ದಾಗ ಕೆಲಸ ಮಾಡೋದು. ಆರಾಮಿದ್ಬಿಟ್ರೆ ಎಷ್ಟೇ ಕೆಲಸ ಮಾಡಿಬಿಟ್ರು ಬೇಸರ ಅನ್ಸಂಗಿಲ್ಲ. ಹಿಂಗೆ ಒಂದೊಂದು ಸಲ ಆಗ್ತಾ ಇರ್ತೈತಿ, ಏನೂ ಮಾಡೋಕ್ಕಾಗಂಗಿಲ್ಲ ರೀ, ಮಾಡಲೇಬೇಕಾಗುತ್ತೆ.
ಈಗ ಹಪ್ಪಳ ಎಲ್ಲ ಫ್ರೈ ಮಾಡಿ ಕೊಟ್ಟಿದ್ದೀನಿ ರೀ. ಅವರು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಸಾಸ್ ಎಲ್ಲ ಹಾಕ್ಕೊಂಡು ತಿಂತಾರು. ನಮ್ಮ ತನು ಇದ್ರೆ ಅದು ಸೋರೆಕಾಯಿ ಹಲ್ವಾ ಅಂತ ಇಷ್ಟ ಆಗ್ಬಿಟ್ಟೈತಲ್ರಿ. ಈಗ 2 ದಿವಸದಿಂದ ಸೋರೆಕಾಯಿ ಹಲ್ವಾ ಮಾಡಕತ್ತಾವ. ನನ್ನ ಮಗನಿಗೆ ಇಷ್ಟ ಆಗ್ಬಿಟ್ಟೈತಿ. ಫಸ್ಟಿಗೆ ಅವನು ಇಷ್ಟಪಡ್ತಿದ್ದಿಲ್ಲ, ಈಗ ಅವನಿಗೆ ಇಷ್ಟ ಆಗೈತಿ. 2 ಸೋರೆಕಾಯಿ ತಂದಿದ್ದೆ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಂತೇಳಿ. ಬಟ್ ಯಾಕಿದ್ರೆ ಹಲ್ವಾ ಮಾಡಿನೇ ಖಾಲಿ ಮಾಡಲು. ಇನ್ನು ಮುಂದಿನ ಸಲ ಸ್ವಲ್ಪ ಜಾಸ್ತಿ ತಂದು ಮಾಡಿಡ್ಬೇಕ್ರಿ. ಅದು 1 ವಾರ ತನಕನೂ ಆಗುತ್ತೆ. ಮಾಡಿಟ್ಬಿಟ್ರೆ ಅದೇನು ಕೆಡಂಗಿಲ್ಲ. ಅದನ್ನೇ ಅನ್ನಕತ್ತಿದ್ದೆ. ದಿನ ಮಾಡಕ್ಕೆ ಹೋದ್ರೆ ಗ್ಯಾಸ್ನೂ ವೇಸ್ಟ್ ಆಗುತ್ತೆ. ಒಂದು ಸಲಕ್ಕೆ ಒಂದು ದೊಡ್ಡ ಬುಟ್ಟಿ ಮಾಡಿ ಇಟ್ಬಿಡ್ತೀನಮ್ಮ, ದಿನ ತಿನ್ನಕತ್ತಿ ಅಂತೇಳಿ ಅನ್ನಕತ್ತಿದ್ದೆ ರೀ. ಅದಕ್ಕೆ ನಮ್ಮ ತನು ಇದ್ರೆ ನಗಾಕತ್ತಿದ್ಲು. ಒಂದು ಬುಟ್ಟಿ ಯಾಕೆ ಮಮ್ಮಿ ದೊಡ್ಡದು ಹಾಗೇನೆ ಮಾಡಿಡ್ರಿ ಅಂತ ಅನ್ಲ. ಹಂಗೆ ನೋಡ್ರಿ ಮಕ್ಕಳು ಒಂದು ಇಷ್ಟ ಆಗ್ಬಿಟ್ರೆ ಅದನ್ನೇ ಇಷ್ಟಪಡ್ತಾರು. ಈಗ ಸಂಜೆ ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ. ಮಸ್ತಾಗಿ ರೈಸ್ ಮಾಡೀವಿ. ಸಜ್ಕ, ಹಾಲು, ತುಪ್ಪ. ನಮ್ಮ ಮಂದಿಗೆ ಈ ರೀತಿ ಮಾಡಿದ್ರೆ ಇಷ್ಟ ಆಗ್ತೈತ್ರಿ. ಗೊತ್ತಾ, ಪುದೀನ ರೈಸ್ ಮಾಡಿದ್ದು ಅಂದ್ರೆ ಪಲಾವ್ ಥರ ಮಾಡಿದ್ದು. ಮಸ್ತ್ ಆಗಿತ್ತು. ಹೆಂಗಾಗಿತ್ತು ಗೊತ್ತಿಲ್ಲ, ಟೇಸ್ಟ್ ಮಾಡ್ಮೇಲೆ ಗೊತ್ತಾಗೋದು. ಹಪ್ಪಳ ಫ್ರೈ ಮಾಡಿದ್ದೀನಿ, ಮತ್ತು ಸಜ್ಕ, ಹಾಲು, ತುಪ್ಪ ಊಟ ಮಾಡೋದ್ರಿ. ಇದು 2ನೇ ಸಲ ಹಪ್ಪಳ ಫ್ರೈ ಮಾಡಾಕತ್ತಿದ್ದು. ಫಸ್ಟ್ ಒಂದ್ಸಲ ಮಾಡಿದ್ದೆ, ಅದು ಖಾಲಿ ಅದು. ಮತ್ತು ಇನ್ನೂ ಈ ಸಜ್ಕ ಮಾಡಿದಿಲ್ಲ, ಮತ್ತು ಬೇಕಾಗ್ತದೆ ಅಂತ ಫ್ರೈ ಮಾಡಿ ಇಟ್ಟಿದ್ದೀನಿ. ಇನ್ನು ಊಟ ಮಾಡಿದ್ರೆ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ರೀ. ಯಾವಾಗ ಹೇಳಕಂತ ಫೋನ್ ಹಚ್ಚತ್ತೀವಿ ಯಾವಾಗಿಂದ. ಈಗ ಬಂದೆ ಆಗ ಬಂದೆ ಅಂತ ಹೇಳ್ತಾನೆ ಅದಾರು. ಈ ಟೈಮ್ 9 ಐತ್ರಿ. ಅದಕ್ಕೆ ನಾವು ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡೀವಿ. ಇನ್ನು ಊಟ ಮಾಡೋಣ. ಒಂದು ಬಾಪಿ ಇದು ಶುಕ್ರವಾರ ರಾತ್ರಿ ರೀ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಂಡೆ ಗಿಂಡೆ ಎಲ್ಲ ತೊಳೆದು ಈ ರೀತಿ ಮಾಡೋದ್ರಿಂದ ಹೆಣ್ಮಕ್ಳು ಬೇಜಾರಾಗಿದ್ರೆ ಮತ್ತು ಸುಸ್ತಾಗ್ತಾಯಿದ್ರೆ ಕಮ್ಮಿ ಆಗ್ತೈತೆ ಅಂತೇಳಿ ಯೂಟ್ಯೂಬ್ ಒಳಗೆ ನಾನು ನೋಡಿದ್ದೆ ರೀ. ಅದನ್ನೇ ಮಾಡಾಕತ್ತಿದ್ದು. ಅಂದರೆ ಒಂದು ಸ್ವಲ್ಪ ಕರ್ಪೂರ ಹಾಕಿಬಿಟ್ಟು ಮಣ್ಣಿಂದ ಬೌಲ್ ಒಳಗೆ ರೀ ಸ್ವಲ್ಪ ಕರ್ಪೂರ ಹಾಕಿ ಅದಕ್ಕೆ ಒಂದು 5-6 ಲವಂಗ ಮತ್ತು ಒಂದು 6 ಏಲಕ್ಕಿ, ಸ್ವಲ್ಪ ಪಲಾವ್ ಎಲೆ ಮತ್ತು ಸ್ವಲ್ಪ ಧೂಪ ಹಾಕಿ ಅದನ್ನ ಉರಿಸ್ಬಿಟ್ರೆ ಒಂದು ಪಾಸಿಟಿವ್ ವೈಬ್ಸ್ ಇರ್ತೈತೆ ಅಂತೇಳಿ ಅನ್ನಕತ್ತಿದ್ರು. ಅದಕ್ಕಂತೇಳಿ ನಾನು ಮಾಡಾಕತ್ತಿದ್ದೀನಿ ರೀ. ನನಗೂ ಸ್ವಲ್ಪ ಬೇಜಾರು ಸುಸ್ತು ಅನ್ನಿಸ್ತಾ ಇತ್ತು. ಅದಕ್ಕಂತೇಳಿ ಈ ರೀತಿ ಮಾಡಿ ನೋಡೋಣ ಅಂತೇಳಿ ಮಾಡಾಕತ್ತಿದ್ದೀನಿ ರೀ. ಬೇಕಂದ್ರೆ ದಿನ ಮಾಡ್ಕೋಬೋದು. ಬಟ್ ಅಟ್ಲೀಸ್ಟ್ ಶುಕ್ರವಾರ ಒಂದು ಸಲ ಆದ್ರೂ ರಾತ್ರಿ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಾಕತ್ತಿದ್ರು. ಅದಕ್ಕೆ ಮಾಡಾಕತ್ತಿದ್ದೀನಿ ನೋಡಿರಿ. ಅದೇನೋ ಅಂತಾರಲ್ಲ, ಅದು ಮುಳುಗ್ತಾ ಇರೋರಿಗೆ ಒಂದು ಹುಲ್ಲು ಕಡ್ಡಿನೂ ಆಸರೆ ಅಂಥೇಳಿ. ಅದು ನಾವು ಬೇಜಾರೊಳಗೆ ಇದ್ದಾಗ ಯಾರೆಲ್ಲ ಹೇಳಿದ್ದೆಲ್ಲ ನಿಜಾನ ಅನಿಸುತ್ತೆ. ಇದನ್ನ ಮಾಡಬೇಕಪ್ಪ ಅದನ್ನ ಮಾಡಬೇಕಪ್ಪ ಅಂತ ಅನಿಸುತ್ತೆ. ಬಟ್ ನಾನು ಅದನ್ನೇ ಸ್ವಲ್ಪ ನೋಡಿದ್ದೆ ಅಲ್ರಿ, ಮಾಡಿಬಿಟ್ರೆ ಇತ್ತು. ಶುಕ್ರವಾರ ಒಂದು ಸಲ ಆದ್ರೂ ವಾರಕ್ಕೆ ಒಂದು ಸಲ ಆದರೂ ಅಂಥೇಳಿ ಮಾಡಾಕತ್ತಿದ್ದೀನಿ ನೋಡಿರಿ. ಇದು ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ನನಗೂ ಗೊತ್ತಿಲ್ಲ. ಬಟ್ ಅದು ನಂಬಿಕೆ ಪ್ರಶ್ನೆ ರೀ. ನಂಬಿಕೆ ಇದ್ರೆ ಮಾಡ್ಬೋದು, ಇಲ್ಲಾಂದ್ರೆ ನಂಬಿಕೆ ಇರ್ಲಿಕ್ಕಂದ್ರೆ ಮಾಡೋದು ಬೇಕಾಗಿಲ್ಲ. ಬಟ್ ನಾನು ನಂಬಿಬಿಟ್ಟು ಮಾಡಾಕತ್ತಿದ್ದೀನಿ. ಒಂದು ಸ್ವಲ್ಪ ಆದರೂ ಚೇಂಜಸ್ ಆಗ್ಬೋದು ಅಂತೇಳಿ. ಯಾಕಂದರೆ ಮೆಂಟಲಿ ಭಾಳ ಡಿಸ್ಟರ್ಬೆನ್ಸ್ ಆದಾಗ ಯಾರೆಲ್ಲ ಹೇಳಿದೆಲ್ಲ ನಿಜಾನ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೂ ಹಾಗೆ ಅನಿಸ್ಬಿಟ್ಟು ಮಾಡಾಕತ್ತಿದ್ದೀನಿ ರೀ. ನಿಮಗೆ ಹೆಂಗೆ ಅನಿಸುತ್ತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ರೀ. ಇದು ಸತ್ಯನೋ ಸುಳ್ಳು ಅಂತೇಳಿ ನನಗೂ ಗೊತ್ತಿಲ್ಲ. ಬಟ್ ನನಗೆ ನೋಡಿದ್ದೆ ಅಲ್ಲ ಮಾಡೋಣ ಅಂಥೇಳಿ ಮಾಡಾಕತ್ತಿದ್ದು. ಸ್ವಲ್ಪ ಕರ್ಪೂರ ಹಚ್ಚಿಬಿಟ್ಟು ಅದಕ್ಕೆ ಒಂದು 6 ಏಲಕ್ಕಿ, ಒಂದು 6 ಲವಂಗ ಮತ್ತು ಸ್ವಲ್ಪ ಪಲಾವ್ ಎಲೆ ಮತ್ತು ಸ್ವಲ್ಪ ಧೂಪ ರೀ ದೇವರಿಗೆ ಹಾಕ್ತಿರ್ತೀವಲ್ಲ ಅದನ್ನ ಹಾಕಿ ಉರಿಸ್ಬೇಕಂತ ಹೇಳ್ತಾರೆ. ಅಂದ್ರೆ ಪಾಸಿಟಿವ್ ವೈಬ್ಸ್ ಬರ್ತೈತೆ ಅಂತೇಳಿ ನಾನು ಅದನ್ನೇ ಮಾಡಾಕತ್ತಿದ್ದು. ಅದನ್ನ ಪೂರ್ತಿಯಾಗಿ ಹುರಿದು ತಣ್ಣಗಾಗೋ ಮಟ್ಟ ಅಲ್ಲೇ ನಿಂದಿರ್ಬೇಕು ರೀ. ಯಾಕಂದರೆ ಗ್ಯಾಸ್ ಕಟ್ಟಿ ಅಂದರೆ ಗ್ಯಾಸ್ ಅದು ಇರ್ತೈತಲ್ಲ, ಅದಕ್ಕಂತೇಳಿ ನಾನು ಅದನ್ನ ಪೂರ್ತಿಯಾಗಿ ರಾತ್ರಿ ಈಗ 10 ಗಂಟೆ ಆಗಿ ಹೋಗೈತಿ. ಅದನ್ನ ಪೂರ್ತಿಯಾಗಿ ಹುರಿದು ತಣ್ಣಗಾಗೋ ಮಟ್ಟ ಅಲ್ಲೇ ನಿಂತು ಆಮೇಲೆ ಲೈಟ್ ಬಂದ್ ಮಾಡಿ ಹೋಗಿ ಮನ್ಕೋಬೇಕ್ರಿ. ಯಾಕಂದ್ರೆ ಅದು ಹಚ್ಬಿಟ್ಟು ಹೋಗಿ ನಾವು ಮತ್ತು ಸುಮ್ಮನೆ ಏನೋ ಅಂತಾರಲ್ಲ, ಅದು ಒಂದು ಆಗಕ್ಕೆ ಹೋಗಿ ಇನ್ನೊಂದು ಆಗಬಾರ್ದಲ್ಲ. ಅದಕ್ಕಂತ ನಾನು ಪೂರ್ತಿಯಾಗಿ ಹುರಿದು ತಣ್ಣಗಾಗೋ ಮಟ್ಟ ಅಲ್ಲೇ ಇದ್ದೆ ನಾನು. ಆಮೇಲೆ ಲೈಟ್ ಬಂದ್ ಮಾಡಿಕೊಂಡು ಹೋದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂಬೋದು ಹೇಳ್ರಿ. ನಾನು ಫಸ್ಟ್ ಟೈಮ್ ಮಾಡಾಕತ್ತಿದ್ದು, ನನಗೂ ಅಷ್ಟೊಂದು ಗೊತ್ತಿಲ್ಲ. ಇದು ನೆಕ್ಸ್ಟ್ ಡೇ ರಾತ್ರಿ ಇಡುವರಿ. ಬೆಳಗ್ಗೆ ಎಲ್ಲ ಮಾಡೋಕ್ಕಾಗಿತ್ತಿಲ್ಲ ನನಗೆ ವಿಡಿಯೋ. ಹೀಗಾಗಿ ಒಬ್ಬರು ಸಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡಿರಂತ ಹೇಳಿದ್ದೆ ಅಲ್ರಿ, ನಿಮ್ಮ ಮಕ್ಕಳಿಗೆ ಎಣ್ಣೆ ಹಚ್ಚೋದು ವಿಡಿಯೋ ಮಾಡಿ ಹಾಕ್ರಿ ಅಂಥೇಳಿ. ನಿನ್ನೆ ಮಾಡಿ ಇಟ್ಟಿದ್ದೆ ಅಲ್ರಿ ಅದು ಎಣ್ಣೆ. ಅದನ್ನೇ ಇವತ್ತು ತಲೆಗೆ ಹಚ್ಚಾಕತ್ತಿದ್ದೀನಿ. ಇವತ್ತು ಶನಿವಾರ ರಾತ್ರಿ ತಲೆಗೆ ಎಣ್ಣೆ ಹಚ್ಬಿಟ್ರೆ ಬೆಳಗ್ಗೆ ಎದ್ದು ತೊಳ್ಕೊಳಕ್ಕಾಗುತ್ತಲ್ರಿ. ಆದ್ರೆ ಮಕ್ಕಳಿಗೆ ಎಣ್ಣೆ ಹಚ್ಚೋದಂತೂ ದೊಡ್ಡ ಕೆಲಸ ರೀ. ತನು ಆದರೆ ಇನ್ನೂ ಹಚ್ಕೊತಾಳೆ, ಮನು ಆದರೆ ಸಿಕ್ಕಾಪಟ್ಟೆ ಕಾಡ್ತಾನು. ಅದಕ್ಕೆ ಫಸ್ಟಿಗೆ ತನುಗೆ ಹಚ್ಚಾಕತ್ತಿದ್ದೀನಿ. ನಾನಾದ್ರೆ ಶನಿವಾರಕ್ಕೊಮ್ಮೆ ಯಾವಾಗಲೂ ಹಚ್ತೀನಿ ರೀ ತನುಗೆ. ಮನುಗಾದ್ರೆ ಹಚ್ಚಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ಅವನಿಗೆ ಇಷ್ಟ ಆಗಂಗಿಲ್ಲ. ಹೀಗಾಗಿ ತನು ಆದರೆ ಹಚ್ಕೊತಾಳೆ ರೀ. ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಒಂದು
ಬಟ್ಟೆ ತೆಳಗೆ ತಲೆ ಕಟ್ಕೊಂಡಾದ್ರೂ ಮಕ್ಕೋಬೋದು, ಇಲ್ಲಾಂದ್ರೆ ಒಂದು ಅರ್ಬಿ ದಿಮ್ಮ ಮೇಲೆ ಹಾಕಿ ಮನ್ಕೊಂಬಿಟ್ರೆ ಎಣ್ಣೆ ಏನು ದಿಮ್ಮಿಗೆ ಹತ್ತಂಗಿಲ್ಲ ರೀ. ಅದೇ ರೀತಿ ಮಾಡೋದು. ಈಗ ಫಸ್ಟಿಗೆ ತನಗೆ ತಲೆಗೆ ಎಣ್ಣೆ ಹಚ್ಚಿ ಈ ರೀತಿ ಮಸಾಜ್ ಮಾಡ್ಬೇಕ್ರಿ. ಫಸ್ಟಿಗೆಲ್ಲ ಬುಡಕ್ಕೆ ಹಚ್ಚಬೇಕು, ಆಮೇಲೆ ಬುಡದಿಂದ ತುದಿ ತನಕನೂ ಹಚ್ಚಿ ಮಸಾಜ್ ಮಾಡ್ಬೇಕ್ರಿ. ಈಗ ತನಗೆಲ್ಲ ಮಸಾಜ್ ಮಾಡಿ ಬಿಟ್ಟೆ. ಈಗ ಮನಗೆ ಹಚ್ಚಾಕತ್ತಿದ್ದೀನಿ ನೋಡ್ರಿ. ಮನಗೆ ಎಣ್ಣೆ ಹಚ್ಚೋದಂದ್ರೆ ದೊಡ್ಡ ಕಷ್ಟದ ಕೆಲಸ. ಆಲ್ರೆಡಿ ಈಗ ಮನಗೆ ಬಿಳಿ ಕೂದಲ ಸ್ಟಾರ್ಟ್ ಆಗ್ಯಾವ್ರಿ. ಇವ್ರ ಖಾನ್ದಾನೊಳಗೆ ಅಂದ್ರೆ ನಮ್ಮ ಮನೆಯವ್ರ ಕಡೆ ಖಾನ್ದಾನೊಳಗೆ ಆಲ್ಮೋಸ್ಟ್ ಎಲ್ಲರಿಗೆ 18 ವರ್ಷಿಗೆ ಬಿಳಿ ಕೂದಲ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿರ್ತಾವ್ರಿ. ಎಲ್ಲರಿಗೆ ಹಾಗೆ ನಮ್ಮ ಮನೆಯವ್ರಿಗೆ ಆಗಲಿ ಅವ್ರ ಅಣ್ತಂಬ್ರಿಗೆ ಆಗಲಿ ಎಲ್ಲರಿಗೆ ಅದೇ ರೀತಿ ಆಗ್ತಾವೆ. ಇವನಿಗೆ ಅದೇ ರೀತಿ ಸ್ಟಾರ್ಟ್ ಆಗ್ಯಾವ ನೋಡ್ರಿ. ಬಿಳಿ ಕೂದಲ ಜಾಸ್ತಿನೇ ಆಗ್ಬಿಟ್ಟಾವು. ಮತ್ತು ಎಣ್ಣೆ ಹಚ್ಕೊಳಂಗಿಲ್ಲ ರೀ. ಮನುಷ್ಯ ಸಿಕ್ಕಾಪಟ್ಟೆ ಕಾಡ್ತಾ ಇರ್ತಾನು. ಈಗಂತೂ ಸ್ವಲ್ಪ ಬೈದ್ಬಿಟ್ರೆ ಹಚ್ಕೊಂತಾನೆ. ಸಣ್ಣವಿದ್ದಾಗಂತೂ ಸ್ವಲ್ಪ ಎಣ್ಣೆ ಹಚ್ಬೇಕಾದ್ರೆ ಮನೆಯೆಲ್ಲ ಓಡಾಡ್ತಿದ್ದಾರೆ. ಹಿಡಿದ್ಬಿಟ್ಟು ಒಂದು ಸ್ವಲ್ಪ ಅದು ದೀಪಾವಳಿಗೆ ಯುಗಾದಿಗೆ ಅಷ್ಟೇ ಹಚ್ತಿದ್ವಿ. ಈಗ ಬಿಳಿ ಕೂದಲ ಸ್ಟಾರ್ಟ್ ಆಗ್ಯಾವಲ್ರಿ, ಈಗ ಸ್ವಲ್ಪ ಹಚ್ಕೊತಾನು. ಆದ್ರೂ ಮುಖಕ್ಕೆ ಹಚ್ಚಬಾರ್ದು, ಅಲ್ಲಿ ಹತ್ತಬಾರ್ದು, ಇಲ್ಲಿ ಹತ್ತಬಾರ್ದು ಅಂತೇಳಿ ದೊಡ್ಡ ತಲೆ ತಿಂತಾನು. ಹಂಗೆ ಬಿಟ್ಟರೆ ಮತ್ತಷ್ಟು ಬಿಳಿ ಕೂದಲು ಆಗ್ತಾವೆ. ಮತ್ತು ಎಣ್ಣೆ ಹಚ್ಚೋದ್ರಿಂದ ಬಿಳಿ ಕೂದಲು ಸ್ವಲ್ಪ ಕಮ್ಮಿ ಆಗ್ತಾವ್ರಿ. ಅಂದ್ರೆ ಆಗೋದಿಲ್ಲ. ನಾವೆಲ್ಲ ಸಣ್ಣವ್ರಿದ್ದಾಗ ರೀ ನಮ್ಮ ಅಜ್ಜಿ ವಾರಕ್ಕೊಂದ್ಸಲ ಕಂಪಲ್ಸರಿ ಹಚ್ತಿದ್ರು. ಅಜ್ಜಿ ಕಡೆ ವ್ಯವಸ್ಥೆನ ಮಾಡ್ಕೋದು ಭಾಗ್ಯ ಇರ್ಬೇಕ್ರಿ. ನನ್ನ ಮಕ್ಕಳಿಗಂತೂ ಅದೊಂದು ಭಾಗ್ಯ ಇಲ್ಲ. ಬಟ್ ಮಾಡೋರನ್ನು ಮನಸ್ಸು ಇರ್ಬೇಕಲ್ರಿ. ನಮ್ಮ ಅಜ್ಜಿ ಭಾಳ ಕೇರ್ ತೊಗೊತಿದ್ರು ಮತ್ತು ಭಾಳ ವ್ಯವಸ್ಥೆನೂ ಮಾಡ್ತಿದ್ರು ರೀ. ಅದು ನಾವಂತೂ ಅನುಭವಿಸಿವಿ. ಆದರೆ ನಮ್ಮ ಮಕ್ಕಳಿಗೆ ಅದು ಇಲ್ಲ. ಏನು ಮಾಡೋಕ್ಕಾಗಲ್ಲ. ಹೆಂಗಿರ್ತೈತಲ್ಲ ಹಂಗೆ ಹೋಗ್ಬೇಕಷ್ಟ. ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.